ಅಲ್ಲ, ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೂ ಆಗಿರೋದು. ಯಾಕಂದರೆ ನಾನು ಕಾಟೇರ, ಕಾಂತಾರ, ಆಮೇಲೆ ತಮಿಳ್ ಮೂವಿನೂ ಮಾಡಿದೆ, ಗರ್ಡಿ ಮಾಡಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ತುಂಬ ಪ್ರೊಫೆಷ್ನಲ್ ಆಗಿದ್ದರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಐ ಡೋಂಟ್ ನೋ ಇದು ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಈ ಥರ ಆಗಬಾರ್ದು. ಯಾಕಂದರೆ ಅದೇ ನಾನು ಹೇಳೋದು, ಆರ್ಟಿಸ್ಟ್ಗಳು ಒಂದು ಹೆಸರು ಮಾಡಬೇಕು. ತುಂಬ ಕಷ್ಟದಿಂದ ಬಂದಿರ್ತಾರೆ ತುಂಬ ಜನ. 1,000 2,000 ಒಬ್ಬೊಬ್ರಿಗೆ ಅದು ದೊಡ್ಡ ಅಮೌಂಟೇ. ಯಾಕಂದರೆ ನಾನು ಹೇಳಿದ್ನಲ್ಲ, ಬಾಡಿ ಗಾರ್ಡು, ಅಸಿಸ್ಟೆಂಟ್ ಬಾಯ್ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಅಮೌಂಟೇ ಸಿಗಬೇಕು. 2,000-3,000. ನಾನೇ ಎಷ್ಟೊಂದು ಜನಕ್ಕೆ 2,000-3,000 ಕೊಟ್ಟೆ ಅವತ್ತು. ಯಾಕಂದರೆ ಮನೆಯಲ್ಲಿ ಊಟ ಇಲ್ಲ, ನಮಗೆ ಏನೂ ಸಿಗ್ತಾ ಇಲ್ಲ ಅಂದಾಗ ನನಗೆ ಬೇಜಾರಾಗಿ ನಾನೇ ನನ್ನ ದುಡ್ಡೇ ಕೊಟ್ಟಿದ್ದೆ ಅವ್ರಿಗೆ. ಹಂಗಿದ್ದಾಗ ನಾವು ಯಾವಾಗೂ ಐ ಲೆವೆಲ್ಲೇ ಥಿಂಕ್ ಮಾಡಬಾರ್ದು. ಲೋಯೆಸ್ಟ್ ವರ್ಕರ್ಸ್ ಇರ್ತಾರಲ್ಲ, ಅಲ್ಲಿಂದ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಸ್ವಲ್ಪ ಇನ್ವಾಲ್ವ್ ಆಗಿ ಪ್ರಾಜೆಕ್ಟಲ್ಲಿ ಎಲ್ಲರೂ ಪೇಮೆಂಟ್ ಸಿಕ್ಕಿದೆಯಾ. ಯಾಕಂದರೆ ಇದನ್ನು ದರ್ಶನ್ ಸರ್ ಅವ್ರು ಮಾಡೋರು. ಎಲ್ಲರನ್ನೂ ಕೇಳೋರು ನಮ್ಮನ್ನು, ಪೇಮೆಂಟ್ ಸಿಗ್ತಾ ಇದೆಯೇನೋ. ಏನೋ ಸಿಕ್ಕಿಲ್ಲ ಅಂದರೆ ಫಸ್ಟು ಪೇಮೆಂಟ್ ಕೊಡಿಸ್ಬಿಟ್ಟು ಆಮೇಲೆ ಅವರು ಮುಂದಿನ ಕೆಲಸ ಮಾಡೋರು. ಯಾಕಂದರೆ ನನ್ನ ಮುಂದೆನೇ ಆಗಿದೆ ಇದು. ಹಂಗಿದ್ದಾಗ ಒಬ್ರು ಇನಿಷಿಯೇಟಿವ್ ತೊಗೊಂಡಾಗ ಭಯ ಇರುತ್ತೆ ಎಲ್ಲರಿಗೂ. ಆ ಥರ ಏನಾದ್ರು ಇದ್ದರೆ ಚೆನ್ನಾಗಿರುತ್ತೆ ಇನಿಷಿಯೇಟಿವ್ ಅಂತ. ಸಂಬಡಿ ಹ್ಯಾಸ್ ಟು ಸ್ಟ್ಯಾಂಡ್ ಫಾರ್ ದಟ್. ಅದೇ ಹೇಳ್ತಾರದು, ತುಂಬ ಕಷ್ಟ ಆಗುತ್ತೆ ಪಾಪ. ಅವರೆಲ್ಲ ಮಾತಾಡೋದು ಕೇಳಿಸ್ಕೊಂಬಿಟ್ರೆ ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಇವಾಗೂ ಫೋನ್ ಮಾಡ್ತಾ ಇರ್ತಾರೆ ನನಗೆ, ಸರ್ ಹಿಂಗೆ ಆಗೋಗಿದೆ, ಮನೇಲಿ ಇಷ್ಟು ಕಷ್ಟ ಇದೆ, ಆ ಕಷ್ಟ ಇದೆ ಅಂದಾಗ ಬೇಜಾರು ಆಗುತ್ತೆ. ಬಿಕಾಸ್ ಅವ್ರಿಗೂ ಒಂದು ಭಯ ಇರುತ್ತೆ, ನಾವೇನಾದ್ರು ಹೋಗಿ ಜಗಳ ಆಡಿದ್ರೆ ಮತ್ತೆ ನಮಗೆ ಚಾನ್ಸ್ ಸಿಗಲ್ವೇನೋ, ಕರ್ಕೊಳ್ಳಲ್ವೇನೋ ಅಂತ ಆ ಭಯನೂ ಇದೆ ಅವ್ರಿಗೆ. ಯಾರೋ ಒಬ್ಬರು ಇನಿಷಿಯೇಟಿವ್ ತೊಗೋಬೇಕು, ಇದಕ್ಕೇನಾದರೂ ಒಂದು ಅರೇಂಜ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ.